ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ನಮ್ಮ ಚಿಕ್ಕಪ್ಪ ಅವ್ರದ್ದು ಆಟೋ ಇದು. ಆಟೋದಲ್ಲಿ ಹೋಗ್ತಾಯಿದ್ದೀವಿ. ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಚಿಕ್ಕಮ್ಮ ಎಲ್ಲ ಹೋಗ್ತಾಯಿದ್ದೀವಿ. ನಾನು, ನನ್ನ ಮಗ, ನಮ್ಮ ಹಸ್ಬೆಂಡು ಎಲ್ಲರೂ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ. ಆನಗಲಮ್ಮ ಅಂತ ದೇವ್ರ ಹೆಸರು. ಊರ ಹೆಸರು ಸಹ ಆನಗಲ್ಲು ಅಂತೇಳಿ. ಅದು ನಮ್ಮ ತಂದೆ ಮನೆ ದೇವರು ಫ್ರೆಂಡ್ಸ್. ಅಲ್ಲಿಗೆ ಹೋಗ್ತಾಯಿದ್ವಿ. ಡ್ಯಾಡಿ ಅಮ್ಮ ಎಲ್ಲ ಬರೋದಕ್ಕೆ ರೆಡಿಯಾಗಿದ್ದರು. ಆಮೇಲೆ ಅಮ್ಮ ಆಸ್ಪತ್ರೆಗೆ ಹೋಗಬೇಕಿತ್ತು, ಮತ್ತು ಡ್ಯಾಡಿ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಡ್ಯಾಡಿ ಅಂದರು, ಅದಕ್ಕೆ ನೀವೇ ಹೋಗ್ಬಿಟ್ಟು ಬನ್ನಿ, ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹಂಗಾಗಿ ನಾವೇ ಬಂದು ಇಲ್ಲಿ ಕೆರಳಾಪುರದ ಹತ್ರ ಬಂದ್ವಿ. ಇದು ಕೆರಳಾಪುರದ ಕೆರೆ. ಇಲ್ಲಿ ಬಂದುಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಪೂಜೆ ಸಾಮಾನೆಲ್ಲ ತೊಗೊಳೋದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದಾದಮೇಲೆ ಇಲ್ಲಿ ಬಂದ್ವು. ದೇವಸ್ಥಾನ ಇದು ಆನಗಲಮ್ಮನ ದೇವಸ್ಥಾನ. ಇದು ಹಾನಗಲ್ ಅಂತ ಊರ ಹೆಸರು. ನೋಡಿ ದೇವಸ್ಥಾನ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಲೀನಾಗಿ ಕಾಣಿಸ್ತಾಯಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಮಾತ್ರ ತುಂಬ ಒಳ್ಳೆಯ ದೇವರು ಇದು, ತುಂಬ ಶಕ್ತಿಶಾಲಿ ದೇವತೆ. ತುಂಬ ಒಳ್ಳೆಯದಾಗುತ್ತೆ, ಅಂದ್ಕೊಂಡಿದ್ದು ಯಾವತ್ತಿಗೂ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಒಳ್ಳೆಯದಾಗುತ್ತೆ. ಅದಾದಮೇಲೆ ಇಲ್ಲಿ ವರ್ಷ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. ಏಪ್ರಿಲ್ ಟೈಮ್ ಮತ್ತು ಮಾರ್ಚ್ ಟೈಮಲ್ಲಿ ಜಾತ್ರೆ ನಡೆಯುತ್ತೆ. ತುಂಬ ಚೆನ್ನಾಗಿದೆ. ಸಿಡಿ ಆಡ್ತಾರೆ ಇಲ್ಲಿ. ಒಳಗಡೆ ಬಂದ್ವಿ, ದೇವಸ್ಥಾನದ ಒಳಗಡೆ ಬಂದ್ವಿ. ಅಲ್ಲಿ ಟ್ರ್ಯಾಕ್ಟರ್ ಪೂಜೆ ಮಾಡ್ತಾಯಿದ್ರು. ಹಂಗಾಗಿ ಅದು ಪೂಜೆ ಮುಗಿಸ್ಕೊಂಡು ಬರೋ ಗಂಟ ಅಂದ್ಬಿಟ್ಟು ಬಂದು ಒಳಗಡೆ ಕೂತಿದ್ವಿ ಸ್ವಲ್ಪ ಹೊತ್ತು. ಅಮ್ಮನ ಬಲಭಾಗದಲ್ಲಿ ಗಣಪತಿ ಇದೆ, ಲೆಫ್ಟ್ ಸೈಡಲ್ಲಿ ನವಗ್ರಹಗಳಿದೆ, ಮಧ್ಯದಲ್ಲಿ ಗರ್ಭಗುಡಿಲಿ ಅಮ್ಮನವ್ರು ಇರೋದು, ಹಿಂದೆಗಡೆ ಸ್ವಾಮಿ ಅಂದರೆ ಶನೇಶ್ವರ ಸ್ವಾಮಿ ಇರೋದು. ಅದಾದಮೇಲೆ ನೋಡಿ ಇವಾಗ ಪೂಜೆ ನಡೀತಾ ಇದೆ. ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಪ್ರಸಾದ ತೊಗೊಂಡು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಆಮೇಲೆ ಇದು ಲೆಫ್ಟ್ ಸೈಡು ನವಗ್ರಹ, ಅದು ಲೈಟ್ ಆಫ್ ಆಗಿದೆ ಮತ್ತು ಸ್ವಲ್ಪ ಕ್ಲೋಸ್ ಆಗಿತ್ತು, ಸರಿಯಾಗಿ ಕಾಣಿಸ್ಲಿಲ್ಲ. ಆಮೇಲೆ ಹೊರಗಡೆ ಬಂದ್ವಿ. ರೈಟ್ ಸೈಡ್ಗೆ ಇರೋದು ಹುತ್ತ, ಹೊರಗಡೆ ಬಂದ್ವಿ ನೋಡಿ ಇವಾಗ. ಇದು ಹುತ್ತ ಫ್ರೆಂಡ್ಸ್. ಇಲ್ಲೂ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ಹಿಂದೆಗಡೆ ಸ್ವಾಮಿ ದೇವಸ್ಥಾನ ಇದೆ, ಅದು ಕ್ಲೋಸ್ ಆಗಿತ್ತು. ಅಂದರೆ ಮುಂದೆ ಫುಲ್ಲು ಜನ ಇದ್ರಲ್ಲ, ಬ್ಯುಸಿ ಇದ್ದರು, ಅಲ್ಲಿ ಮುಂದೆ ಪೂಜೆ ಮಾಡ್ತಾಯಿದ್ರಲ್ಲ, ಹಂಗಾಗಿ ಬರಲಿಲ್ಲ. ಇಲ್ಲಾದರೂ ಓಪನ್ ಮಾಡಿ ಪೂಜೆ ಮಾಡಿಕೊಡೋರು, ಜನ ಜಾಸ್ತಿ ಇದ್ದರು. ಅದಾದಮೇಲೆ ಅದೇನೇ ಕ್ಲೋಸ್ ಆಗಿದೆಯಲ್ಲ, ಅದೇನೇ ಸ್ವಾಮಿ ದೇವಸ್ಥಾನ ಅಂದರೆ ಶನೇಶ್ವರ ದೇವಸ್ಥಾನ. ಅದಾದಮೇಲೆ ಹೊರಗಡೆ ಬಂದುಬಿಟ್ಟು ಇವಾಗ ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿಗೆ ಬರ್ತಾಯಿದ್ದೀವಿ ನೋಡಿ, ಒಳಗಡೆ ಬರ್ತಾಯಿದ್ದೀವಿ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇವಾಗ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮುಖವಾಡ ಎಲ್ಲ ತಿದ್ದಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಕಳಕಳಿಯಾಗಿ ಕಾಣಿಸ್ತೈತೆ. ಮುಖದಲ್ಲೇ ಏನೋ ಒಂದು ತೇಜಸ್ಸು, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಒಂದು ಚೆಂದ. ಆಮೇಲೆ ಪೂಜೆ ನಡೀತಾಯಿತ್ತು ನೋಡಿ. ಇಲ್ಲೂ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಪ್ರಸಾದ ತೊಗೊಂಡು ಅದಾದಮೇಲೆ ಮಸ್ಲಕ್ಕಮ್ಮನ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಷ್ಟೊತ್ತಿಗೆ ನನ್ನ ಮಗಳು ಮಲಗಿಬಿಟ್ಲು. ಆಮೇಲೆ ನಮ್ಮ ಮನೆಯವರು, ನಮ್ಮ ಪಾಪು ಎಲ್ಲರ ಜೊತೆನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು ಫ್ರೆಂಡ್ಸ್. ಅದಾದಮೇಲೆ ಇದೊಂದು ಚಿಕ್ಕ ವೀಡಿಯೋ ನೋಡ್ಕೊಂಡು ಬನ್ನಿ. ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಇಲ್ಲಿ ವರ್ಷ ಜಾತ್ರೆ ನಡೀತಾ ಇರ್ತದೆ ನೋಡಿ, ಅದು ಒಂದು ಚಿಕ್ಕದು ವೀಡಿಯೋ ಸಿಕ್ತು ನನಗೆ. ಆ ವೀಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ವರ್ಷ ಜಾತ್ರೆ ನಡೆಯುತ್ತೆ. 4 to 5 days ಜಾತ್ರೆ ನಡೆಯುತ್ತೆ. ಅಂದರೆ ಇಲ್ಲಿ ಬೆನ್ಸಿಡಿ ಆಡಬೇಕು, ಆ ತಾಯಿಗೆ ಬೆನ್ಸಿಡಿ ಆಡಬೇಕು ಆ ವಟಾರದವರು, ಆ ದೇವ್ರ ಒಕ್ಕಲವರು. ಒಂದು ವರ್ಷದಲ್ಲಿ 4 ರಿಂದ 5 ಜನ ಬೆನ್ಸಿಡಿ ಹಾಕಿಸ್ಕೊಳ್ತಾರೆ, ಬೆನ್ಸಿಡಿ ಆಡ್ತಾರೆ.
ಸಿಡಿ ಹಾಕೋದು ಅಂದರೆ ಏನು ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್. ಹಂಗಂದರೆ ಈ ದೇವಸ್ಥಾನದ ಪೂಜಾರಿ ಇರ್ತಾರಲ್ಲ, ಅವರು ಬೆನ್ನಿಗೆ ಉಳಿ ಹೊಡಿತಾರೆ. ಉಳಿ ಹೊಡೆದ್ಬಿಟ್ಟು ಆ ಜಾಗಕ್ಕೆ ಕೊಂಡ್ಲನ್ನು ಹಾಕ್ತಾರೆ ಫ್ರೆಂಡ್ಸ್. ಅದರಿಂದ ಹುಣ್ಣನ್ನು ಹಾಕಿಸ್ಕೊಂಡು ಬಂದು ಸಿಡಿ ಕಂಬಕ್ಕೆ ಕಟ್ತಾ ಇರೋದು ನೋಡ್ತಾ ಇರ್ಬೋದು ಇವಾಗ ನೀವು. ಕಟ್ಬಿಟ್ಟು ಒಂದು ಕೈಯಲ್ಲಿ ಸ್ಪಂಜು ಮತ್ತು ಒಂದು ಕೈಯಲ್ಲಿ ಮಗುನ ಹಿಡ್ಕೊಂಡು ಕಾಲು ಕೈ ಆಡಿಸ್ಕೊಂಡು ದೇವಸ್ಥಾನದ ಸುತ್ತ 3 ರೌಂಡ್ ಬರ್ತಾರೆ ಫ್ರೆಂಡ್ಸ್. ಅಂದರೆ ಸಿಡಿ ತೇರಿರುತ್ತಲ್ಲ, ಸಿಡಿ ತೇರನ್ನ ಎಳ್ಕೊಂಡು ಬರ್ತಾರೆ. ಇದೇ ಥರ ನಮ್ಮ ತಾತನೂ ಸಿಡಿ ಆಡ್ತಿದ್ರಂತೆ. ಆಗ ನಾವು ಚಿಕ್ಕವರು. ಇವಾಗ ನಮ್ಮ ತಂದೆಯವರು ಹೇಳ್ತಾರೆ. ಅದನ್ನು ಕೇಳ್ತಾ ಇದ್ರೆ ಏನೋ ಒಂಥರ ಚಂದ ಫ್ರೆಂಡ್ಸ್, ನಿಜವಾಗ್ಲೂ ನೋಡೋಕ್ಕೆ ಒಂದು ಚಂದ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಡಿ ಆಡೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ನೋಡ್ಕೊಂಡು ಬನ್ನಿ. ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂಥರ ಚಂದ. ಅದು ಆ ಥರ ಆ ದೇವ್ರಿಗೆ ಕೇಳಿರೋದು, ಆ ಅಮ್ಮನೆಯ ನನಗೆ ಸಿಡಿ ಆಡಬೇಕು ಅಂತ ಕೇಳಿ ಆ ಥರ ಹಬ್ಬನ ಮಾಡಿಸ್ಕೊಳ್ತಾ ಇರೋದು. ಅದಾದಮೇಲೆ ನೋಡಿ ಇಲ್ಲಿ ಮುಖವಾಡ ಹಾಕ್ಕೊಂಡು, ಬೆಳಗ್ಗೆ ಟೈಮ್ ಇದು, ಅದು ನೈಟ್ ಟೈಮ್ ಸಿಡಿ ಆಡ್ತಾರೆ. ಇದು ಡೇ ಟೈಮಲ್ಲಿ ಮುಖವಾಡ ಹಾಕ್ಕೊಂಡು ಕುಣಿತಾರೆ. ಅಂದರೆ ಇದು ವೀರಭದ್ರೇಶ್ವರ ಸ್ವಾಮಿ, ಅದು ಆನ್ಗಲಮ್ಮ. ಸಿಡಿ ಆಡೋದು ಆನ್ಗಲಮ್ಮನಿಗೆ, ಈ ಮುಖವಾಡ ಹಾಕ್ಕೊಂಡು ಕುಣಿಯೋದು ವೀರಭದ್ರೇಶ್ವರ ಸ್ವಾಮಿಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನಾವು ವರ್ಷ ಹೋಗ್ತಾ ಇರ್ತೀವಿ. ಇದು ಹೋದ ವರ್ಷದ ವೀಡಿಯೋ ನನ್ನ ತಮ್ಮ ಕಳಿಸಿದ್ದ, ಹಂಗಾಗಿ ನಾವು ಅದನ್ನು ವೀಡಿಯೋನ ಇಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಸಿಡಿ ಆಡಿರ್ತಾರಲ್ಲ ನೋಡಿ, ಅದು ಗಾಯ ಅಂತ ಅನ್ನಲ್ಲ. ಅದೊಂದು ಗಾಯ ಇರುತ್ತಲ್ಲ, ಅದನ್ನು ಗಾಯ ಅನ್ನಲ್ಲ, ಅದನ್ನು ಹುಣ್ಣು ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಗಂಧ ಹಚ್ಚಿದ್ರೆ ಫ್ರೆಂಡ್ಸ್ ಒಂದು 2-3 ಡೇಸಲ್ಲೆಲ್ಲ ವಾಸಿ ಆಗುತ್ತಂತೆ. ಏನೋ ಒಂಥರ ದೇವ್ರ ಮಹಿಮೆ ಆ ಥರ ಇದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಇವಾಗ ದೇವಸ್ಥಾನದಿಂದ ನಾವೀಗ ಹೊರಡ್ತಾ ಇದ್ದೀವಿ. ನೋಡಿ ಎಷ್ಟು ಸುತ್ತಮುತ್ತ ಫ್ರೆಂಡ್ಸ್, ಇಲ್ಲೆಲ್ಲ ಬರೀ ಅಡಿಕೆ ಮರನೇ, ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.